Hello guys, welcome to my new vlog. ಇವ್ರು ನೋಡ್ರಿ, ಇವ್ರು ನಮ್ಮ ಅಪಾರ್ಟ್ಮೆಂಟ್ ಸ್ಪೆಷಲ್ ಪರ್ಸನ್. ಐ ವಿಲ್ ಶೋ ಯು. ಮಾತಾಡ್ರಿ ಮ್ಯಾನೇಜರ್ರೆ. That is Prasam. ನಿಮ್ ಪೋಸಡಿ ಹೋಗು, ಬರೀ ದಟ್ ಈಸ್ ಪರ್ಸನ್. That is Prasam. ನೋಡಿದ್ರ ಕಾಮಿಡಿ ಒಂದು. ಏನಿಲ್ಲ ಗಾಯ್ಸ್, ಹೊರಗಡೆ ಹೊರಟಿದ್ದೆ. ನನ್ನ ಫ್ರೆಂಡ್ ಅವ್ರ ಅಣ್ಣಂದು ಶಾಪಿಂಗ್ ಇದೆ. ಸಾರಿ, ಅವ್ರ ಅಣ್ಣಂದಲ್ಲ, ಅವ್ರ ಅಣ್ಣನ ಮದ್ವೆ ಇದೆ. ಅವ್ರ ಅಣ್ಣನ ಮದ್ವೆ ಶಾಪಿಂಗ್ ಇದೆ, ಅದಕ್ಕೆ ಹೋಗ್ತಿದ್ದೀನಿ. 4 o'clock ಹೋಗಿ ಕೇಳಿದ್ರು. ತುಂಬಾ ಲೇಟ್ ಆಯ್ತು ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಆಲ್ರೆಡಿ 6:30 ಆಗಿದೆ. ಇಲ್ಲಿಂದ ಶಿವಮೊಗ್ಗ ಹೋಗ್ಬೇಕು. ಶಿವಮೊಗ್ಗ ಹೋಗಿ ಕಾರ್ಡ್ ಎಲ್ಲ ಕೊಡೋದಿದೆ ಅಂತ ಹೇಳಿದೆ. ನಾನು ಅಂದೆ ಕೊಡ್ತೀರಿ, ನಾನು ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದೆ. ಹೋಗ್ಬೇಕೀಗ, ಹೋಗ್ತೀನಿ. ದಿಸ್ ಇಸ್ ಮೈ ವುಲ್ಫ್. ತುಂಬಾ ಗಲೀಜಾಗಿದೆ, ಯಾರಿಲ್ಲ, ಒಬ್ಬನೇ ಹೋಗೋದು. ಒಬ್ಬನೇ ದೂರ ಗಾಡಿ ಹೊಡ್ಕೊಂಡು ಹೋಗಿ ಬೇಜಾರಾಗ್ತಿದೆ. ಬಟ್ ವಾಟ್ ಟು ಡು, ಹೋಗ್ಬೇಕು. ಆಲ್ರೆಡಿ ಲೇಟ್ ಆಗಿದೆ. ನಾನು ಹೋಗೋದು, ಹೋಗಿ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಫ್ಯೂಲ್ ಬೇರೆ ಇಲ್ಲ ಗಾಡಿಯಲ್ಲಿ. ಬೆಳಗಿನ ತುಂಬಾ ವರ್ಕ್ ಇದ್ದು ಗಾಯ್ಸ್ ಇವತ್ತು. ಬೇರೆ ಕಡೆ ಯಾವುದೋ ಊರಿಗೆ ಹೋಗಿದ್ದೆ ಇವತ್ತು ಕೆಲ್ಸದ ಮೇಲೆ. ನಾನು ಹೇಳಿದ್ದೆ ನಿಮ್ಗೆ ಪ್ರೀವಿಯಸ್ ಲಾಗ್ ಅಲ್ಲಿ ನಮ್ಮ ಫ್ಯಾಕ್ಟ್ರಿ ವರ್ಕ್ ಎಲ್ಲ ತೋರಿಸ್ತೀನಿ ನಿಮಗೆ ಅಂತ. ತೋರಿಸ್ತೀನಿ, ಅಪ್ಕಮಿಂಗ್ ಡೇಸ್ ಅಲ್ಲಿ ತೋರಿಸ್ತೀನಿ. ಏನಾಯ್ತು ಅಂತಂದ್ರೆ ಗಾಯ್ಸ್, ಅನದರ್ ಒಂದು ಥ್ಯಾಂಕ್ಫುಲ್ ಥಿಂಗ್ ಹೇಳ್ತೀನಿ. ತುಂಬಾ ಖುಷಿ ಆಯ್ತು. ಪ್ರೀವಿಯಸ್ ಲಾಗಿಗೆ ಎಲ್ಲರೂ ಬಹಳ ಜನ ಕಮೆಂಟ್ ಮಾಡಿದೀರಾ, ಬಹಳ ಜನ ಡೈರೆಕ್ಟ್ ಆಗಿ ಸಿಕ್ಕಿ ಹೇಳಿದೀರಾ ನನಗೆ, ಅಣ್ಣ ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋ, ಫಸ್ಟ್ ಟೈಮ್ ಅಷ್ಟ್ ಚೆನ್ನಾಗಿ ಮಾತಾಡಿದೀರಾ ಲಾಗ್ ಅಲ್ಲಿ ಅಂತಂತ ಎಲ್ಲ ಹೇಳಿದ್ರು. ತುಂಬಾ ಖುಷಿ ಆಯ್ತು ಕೇಳಿ. ಇನ್ನೊಂದು ಹೇಳ್ತೀನಿ ನೋಡಿ ಗಾಯ್ಸ್, ಏನಾದ್ರೂ ನಿಮ್ಮ ತಲೆಯಲ್ಲಿ ಏನಾದ್ರೂ ಒಂದು ಮಾಡ್ಬೇಕು ಒಂದು ಐಡಿಯಾ ಅಂತ ಇದ್ರೆ ಡೆಫಿನೆಟ್ಲಿ ಮಾಡ್ರಿ. ಯಾರೋ ಏನೋ ಅನ್ಕೊಂತಾರೆ, ಯಾರೋ ಏನೋ ಹೇಳ್ತಾರೆ ಅನ್ನೋಕ್ಕೋಸ್ಕರ ಬದುಕ್ಬೇಡ್ರಿ. ಯಾರೋ ಏನೋ ಹೇಳ್ತಾರೆ, ನೋಡಿದವ್ರು ಮಾತಾಡ್ತಾರ ಅನ್ನೋಕ್ಕೋಸ್ಕರ ನಾನಂತೂ ಬದುಕಲ್ಲ. ನಾನ್ ನಿಮಗೆ ಸಜೆಷನ್ ಕೊಡ್ತೀನಿ, ನೀವು ಹಂಗೆ ಇರ್ರಿ ಅಂತ. ಯಾಕಂದ್ರೆ ನಿಮಗೆ ಏನ್ ಖುಷಿ ಅನ್ಸುತ್ತೋ, ನಿಮಗೆ ಎಲ್ಲಿ ಹ್ಯಾಪಿನೆಸ್ ಇರುತ್ತೋ ಆ ಕೆಲ್ಸದ ಕಡೆ ನಿಮ್ ಗಮನ ಇದ್ರೆ ಡೆಫಿನೆಟ್ಲಿ ನೀವು ರೀಚ್ ಆಗೇ ಆಗ್ತೀರಾ. ಬಿಡಬೇಡ್ರಿ ಅದನ್ನ. ನಾನ್ ಏನಕ್ಕೆ ಕ್ಲಾಕ್ ಸ್ಟಾರ್ಟ್ ಮಾಡಿದೆ ಅನ್ನೋದೇ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ಇವಾಗ ಹಾಕಿದ್ರೆ ಅದು ಸರಿ ಅನ್ಸೋದಿಲ್ಲ. ಬಟ್ ಡೆಫಿನೆಟ್ಲಿ 1 or the other day ನಾನು ಹಾಕಿ ಹಾಕ್ತೀನಿ. ನಾನ್ ಏನಕ್ಕೆ ಕ್ಲಾಕ್ ಸ್ಟಾರ್ಟ್ ಮಾಡಿದೆ, ಯಾಕೆ ಮಾಡ್ಬೇಕಂತ ಅನಿಸ್ತು ನನಗೆ ಅಂತ ನಾನು ಹಾಕಿ ಹಾಕ್ತೀನಿ. ಇಟ್ಸ್ ಮೈ ಪ್ಯಾಷನ್. ನನ್ನ ಪ್ಯಾಷನ್ ಅಂತ ಅದಂತೂ ನಿಜ. ಮಾಡ್ಬೇಕಂತ ತಲೆಗೆ ಬಂತು, ನಾನು ಮಾಡ್ತಿದ್ದೀನಿ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಿಮಗೆ ಆಗ್ಲಿ ಏನೇ ತಲೆಗೆ ಬಂದ್ರು ಅದನ್ನ ಎಕ್ಸ್ಪೋಸ್ ಮಾಡ್ರಿ. ಡೋಂಟ್ ಹೈಡ್ ಯುವರ್ ಟ್ಯಾಲೆಂಟ್ಸ್. ದೆನ್ ಓಕೆ, ಹೋಗುವ. ಫ್ಯೂಲ್ ಹಾಕ್ಸ್ಕೊಂಡು ಹೋಗುವ. ಒಬ್ನೇ ನಾನು ಅಷ್ಟು ದೂರ ಡ್ರೈವ್ ಯಾವಾಗೂ ಮಾಡ್ಕೊಂಡು ಹೋಗಿಲ್ಲ. ಹೋಗೋಣ, ಅದನ್ನು ಒಂದು ಎಕ್ಸ್ಪೀರಿಯನ್ಸ್. ಲೆಟ್ಸ್ ಡೂ. ಗೈಸ್, ಫ್ಯೂಲ್ ಹಾಕ್ಸ್ಕೊಂಡೆ ಹೊರಟೆ ನಾನು. ಆಫ್ ಟು ಶಿವಮೊಗ್ಗ. ಕಾಲ್ ಮಾಡಿದ್ದೆ, ಪಿಕ್ ಮಾಡ್ತಿಲ್ಲ. ಮೇ ಬಿ ಎಲ್ಲರೂ ಕಾರ್ಡ್ ಕೊಡಕ್ ಹೋಗಿರ್ಬೇಕು ಅನ್ಸುತ್ತೆ ಅವರು. ಹೋಗೋಣ, ಹೋಗಿ ಕೇಳೋಣ ಎಲ್ಲಿದ್ದಾರೆ ಅಂತಂತ ಕ್ಯಾಚ್ ಮಾಡ್ತೀನಿ. ಕ್ಯಾಚ್ ಮಾಡಿ ನಾನು ಅಲ್ಲಿಗೆ ಹೋದ್ಮೇಲೆ ಡೈರೆಕ್ಟ್ ಅಲ್ಲಿಗೆ ಹೋದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬೇಡ ಸುಮ್ಮನೆ, ಯಾಕಂದ್ರೆ ಒಬ್ಬನೇ ಹೋಗೋದು. ಅದಕ್ಕೆ ಅಲ್ಲಿಗೆ ಹೋಗಿ ನಾನು ಐ ವಿಲ್ ಕ್ಯಾಚ್ ಯು ಆಲ್. ಗಾಯ್ಸ್, ಬಂದೆ, ರೀಚ್ ಆದೆ ಶಿವಮೊಗ್ಗ. ಇನ್ನು 9 kilometers ಏನೋ ಇದೆ, ರೀಚ್ ಆಗ್ತೀನಿ. ಫೋನ್ ಮಾಡಿದ್ದೆ ಬಾಯ್ಸಿಗೆ, ಇಲ್ಲ ಏನೋ ಪ್ಲಾನ್ ಏನೋ ಚೇಂಜ್ ಆಗಿದೆ, ಬಾ ಇಲ್ಲೇ ಒಂದ್ 2-3 ಕಾರ್ಡ್ ಕೊಟ್ಟಿದೀವಿ ಅಂತ ಹೇಳಿದ್ರು. ಶಾಪಿಂಗ್ ಆಲ್ರೆಡಿ 8:30 ಆಗಿದೆ, ಅದಕ್ಕೆ ಬೇಡ, ಇವತ್ತು ಪ್ಲಾನ್ ಏನೋ ಬೇರೆ ಚೇಂಜ್ ಆಗಿದೆ, ಬಾ ಹೇಳ್ತೀವಿ ಅಂತ ಹೇಳಿದ್ರು. ಏನ್ ಪ್ಲಾನ್ ಅಂತ ಗೊತ್ತಿಲ್ಲ. ಆದ್ರೂ ಸಖತ್ ಫೀಲಿಂಗ್ ಚೆನ್ನಾಗಿತ್ತು. ಒಬ್ನೇ ಸಾಂಗ್ಸ್ ಕೇಳ್ಕೊಂತ ಫಸ್ಟ್ ಟೈಮ್ ಬಂದಿದ್ದು. ಬಟ್ ಆದ್ರೂ ಖುಷಿ ಆಯ್ತು. ಆರಾಮಾಗಿ ಸಾಂಗ್ಸ್ ಕೇಳ್ಕೊಂತ ಒಬ್ನೇ ಆರಾಮಾಗಿ ಪೀಸಾಗಿ ಬಂದೆ. ಹೋಗ್ತೀನಿ, ಏನೋ ಬೇರೆ ಏನೋ ಪ್ಲಾನ್ ಮಾಡಿದೀವಿ, ಬಾ ಬೇಗ ಅಂತಂತಂದ್ರು. ಹೋಗ್ತೀನಿ, ಹೋಗಿ ಏನು ಎತ್ತ ಪ್ಲಾನ್ ಅಂತ ಹೇಳ್ತೀನಿ. ಗಾಯ್ಸ್, ಬಂದೆ, ರೀಚ್ ಆದೆ ಇವಾಗ. ಹುಡುಗರೆಲ್ಲ ಕಾಯ್ತಿದ್ದಾರೆ, ತೋರಿಸ್ತೀನಿ ಬರ್ರಿ. ಫುಲ್ ಕತ್ಲು ಮ್ಯಾನ್. ಫಸ್ಟ್ ಮೈಕ್ ಸುಮಂತ ಹೇಳಿ.
ನಮ್ ಸುಮಂತ್ ನಮ್ ರೈಡರ್ ನಮ್ ಜೊತೆಗೆ ಬಂದಿದ್ದ ನಮ್ ವ್ಯೂವರ್ಸಿಗೆಲ್ಲ ಏನ್ ಹೇಳ್ತೀಯಾ? ನಮ್ ಹಳೆ ನಾನ್ ಫಸ್ಟ್ ಲಾಗ್ ನೋಡ್ದ್ಯಾ? ಹಾ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಹಂಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ತೀವಿ, ಎಲ್ಲ ಸಪೋರ್ಟ್ ಮಾಡಿ ಗೈಸ್. ಎಲ್ಲಿ ಮಣ್ಣ ಇಲ್ಲಿ ಮುಂದೆ ಹೋಗ್ತಿದ ನಾವು. ಇವನಲ್ಲೇ ಕಾರ್ಡ್ ಗಿಡ್ ಎಲ್ಲ ಕೊಟ್ಟು ಬಂದಾನಲ್ಲ ಇವನು. ನಂದು ನಮ್ ಜೊತೆಗೆ ಇದ್ದಾಗ ಮೈಕ್ ಮಾಡ್ತಾ ಕ್ಯಾರಿ ಮಾಡ್ಲೇಬೇಕು. ಹೊಸ ಅಭ್ಯಾಸ ಬೇಡ ಸರ್ ನಮ್ಗೆ ಅಷ್ಟು ಕೊಟ್ಟು ಬಂದೆ ಕಾರ್ಡ್. ಇದೊಂದ ಸ್ಟಾರ್ಟ್ ಮಾಡಿದೀನಿ, ಇನ್ನ ಬಾಳ ಇದೆ, ಲೆಕ್ಕ ಹಾಕಕ್ ಹೋಗಿ. ಯಾವ ಪರ್ಫ್ಯೂಮ್ ಮಾಡ್ಕೊಂಡ್ಯಾ? ಹೊಡ್ದಿದ್ವಿ ಬ್ರೋ, ಯಾವ್ದೋ ಎಲ್ಲ ಡಿಸ್ಕ್ಲೋಸ್ ಮಾಡ್ಬಾರ್ದು. ಜನ ಕೊಟ್ಟು ಬಂದೆ. ನಾ ಚಂದಮನೆ ನಾನು ಬರ್ತೀನಿ ಅಂತ ಹೇಳಿದ್ದೆ ತಾನೆ. ಇಲ್ಲ ಬ್ರೋ, ಅಲ್ಲಿ ನೀವು ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ನೀವು 7 ಕಿಲೋಮೀಟರ್ ಏನೋ ಹೊಸ ಪ್ಲಾನ್ ಏನೋ ಮಾಡಿದೀನಿ ಅಂದ್ರೆ ಏನ್ ಎಲ್ಲಿಗೆ ಹೋಗೋದು ಇವಾಗ? ಎಲ್ಲೂ ಹೋಗೋದಿಲ್ಲ ಬ್ರೋ, ಸ್ಪೈಡರ್ ಮ್ಯಾನ್ ಮೂವಿಗೆ ಹೋಗೋದಷ್ಟೇ. ನಾನು ಹೇಳಿದ್ದೆ ಗಾಯ್ಸ್, ನಾನು ದಾವಣಗೆರೆಯಲ್ಲಿ ಎಲ್ಲಿ ಬೆಂಗಳೂರಲ್ಲಿ ನಾನು ಹೇಳಿದ್ದೇನೆ ಕರ್ಕೊಂಡೋಗಿ ಬೆಂಗಳೂರಿಗೆ ನನಗೆ ಅಂತ. ಅದನ್ನ ಇಲ್ಲಿ ಟರ್ನ್ ಔಟ್ ಮಾಡಿದ್ದಾನೆ. ಬಟ್ ಶಾಪಿಂಗ್ ಹೋಗಿ ಮತ್ತೆ ಟೈಮ್ ಆಯ್ತಂತ ಕ್ಯಾನ್ಸಲ್ ಮಾಡ್ದ. ಮತ್ತೆ ಎಲ್ಲಿ ಈಗ ಸದ್ಯಕ್ಕೆ ಟೈಮ್ ಇರೋದ್ರಿಂದ ಶಾಪಿಂಗ್ ಯಾವಾಗ? ಶಾಪಿಂಗ್ ಬ್ರೋ ಇನ್ನೊಂದ್ಸತಿ ಮಾಡೋಣ ಅಂತ ಇವಾಗ ಫಿಲಮ್ಗೆ ಹೋಗೋಣ ಬ್ರೋ. ಸಾಕು, ಧ್ರುವರ್ ಮನೆಗೆ ಬಂದಿದ್ದೀವಿ. ಎಷ್ಟೊತ್ತಿಗಿರಚ್ಚು? ಧ್ರುವರ್ ಮನೆಗೆ ಬಂದಿದ್ದೀವಿ ಗೈಸ್. ಇದೆ ನಮ್ ಬೇಬಿ ಮನೆ. ಬೇಬಿ ಮನೆ ಫುಲ್ ಅಗ್ರಿಕಲ್ಚರ್ ಹೋಮ್. ಓ ಬೇಬಿ ಕಮಾನ್ ನೋಡ್ರಿ, ಆನೆ ಬಂದ. ಕೈ ಎತ್ತಿದೆ. ಮೈಕ್ ಕೊಡ್ರಿ. ಮೈಕ್ ಹಾಕೊಳ್ರಿ. ಮೈಕ್ ಹಾಕಬೇಕು. ನಮ್ದು ಫಸ್ಟ್ ಲಾಗ್ ನೋಡಿದ್ರಾ? ನೋಡಿದ್ವಿ, ಚೆನ್ನಾಗಿತ್ತ. ನಂದನ ಪ್ಯಾಲೇಸ್ ಎಲ್ಲ ನಾನು ಫಸ್ಟ್ ಲಾಗ್ ಹಾಕಿದ್ದು. ಇದ್ದಿಲ್ಲ ಅವತ್ತು ಡ್ಯೂಟಿಗೆ ಹೋಗಿದ್ದೆ. ಮತ್ತೇನ್ ಸಮಾಚಾರ? ಏನಿಲ್ಲ, ಹೇಳ್ಬೇಕಲ್ಲ. ಮತ್ತೆ ಏನಾದ್ರು ಹೇಳ್ರಿ, ಪಾಪ ನಮ್ ವ್ಯೂವರ್ಸ್ಗೆ ಏನಾದ್ರು ಹೇಳ್ರಿ. ವ್ಯೂವರ್ಸಿಗೆ ಏನ್ ಹೇಳೋಣ? ನಮ್ ಫಸ್ಟ್ ಲಾಗ್ ಹೆಂಗಿತ್ತು? ಫಸ್ಟ್ ಲಾಗ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕಂಟಿನ್ಯೂಸ್ ಆಗಿ ಹಿಂಗೆ ಬೆಳೆಸ್ರಿ. ನಾವು ಕಂಟಿನ್ಯೂಸ್ ಆಗಿ ಹಿಂಗೆ ಕ್ರೇಜಿ ವಿಡಿಯೋಸ್ ಮಾಡ್ತಿರ್ತೀವಿ. ಮೂವಿಗೆ ಟೈಮ್ ಆಯ್ತಂತೆ, ನಾನು ಅಲ್ಲಿಗೆ ಹೋಗಿ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಬಾಯ್ ಗಾಯ್ಸ್, ಊಟ ಆಯ್ತು, ಎಲ್ರು ಧ್ರುವ ಮನೆಯಿಂದ ಹೊರಟ್ವಿ. ಈಗ ಗ್ಲಾಸ್ ಮೇಲ್ ಮಾಡ್ರು ಧ್ರುವ. ಮೈಕ್ ಹಾಕೊಳ್ರಿ. ಮಾತಾಡೋದ್ ಕೇಳಿಸ್ಬೇಕಲ್ಲ. ಎಲ್ಲ ಊಟ ಮಾಡಿದ್ವಿ. ಏನ್ ಮಾಡಿದ್ರಿ ಮಚ್ಚ? ಕಳಲೆ ಪಲ್ಯ ಅಂತೆ, ಅದು ಚೆನ್ನಾಗಿತ್ತು. ತಿಂದ್ವಿ ಎಲ್ಲರೂ, ಊಟ ಆಯ್ತು. ಧ್ರುವ ಹೇಳಪ್ಪ. ಎಷ್ಟ್ ದಿನ ಆದ್ಮೇಲೆ ಬಂದಿರೋದ್ ಮನೆಗೆ? ನಾನಾ 1 ಮಂತ್ ಆಯ್ತು. ವಾಟ್ಸ್ ಯೋರ್ ಫೀಲಿಂಗ್? ಅಮ್ಮನ್ ನೋಡಿ, ಅಪ್ಪನ್ ನೋಡಿ ಬೇಜಾರಾಗುತ್ತಾ? ಆದ್ರೂ ಮನೆನೇ, ಹೊರಗೆ ಕೆಲ್ಸ ಕಾರ್ಯ ಅಂತ ಹೋದ್ರೆ ನೆನ್ಪಾಗೋದಿಲ್ವಾ? ಆಗ್ತಾರೆ, ಯಾಕಾಗಲ್ಲ ಗುರು? ಕೇಳ್ಬೇಕಲ್ಲ. ಬಟ್ ನಾನಂತೂ ಅಪ್ಪ ಅಮ್ಮ ಜೊತೆ ಇದ್ದೀನಿ, ನನಗೇನು ಗೊತ್ತಾಗಲ್ಲ. ಬಟ್ ನಿಮ್ ಫೀಲಿಂಗ್ ಕೇಳ್ಬೇಕಲ್ಲ. ತುಂಬಾ ಜನ ಹೇಳ್ತಾರೆ, ನಾನು ಬೇರೆ 13 ವೀಡಿಯೋ ಎಲ್ಲ ನೋಡಿದಾಗ ಗೊತ್ತಾಗುತ್ತಲ್ಲ, ಅಪ್ಪ ಅಮ್ಮನ್ ಬಿಟ್ಟು ದೂರ ಇದ್ದು ಕೆಲಸ ಮಾಡಿ. ಆದ್ರೂ ಅಮ್ಮ ಎಷ್ಟು ಖುಷಿಯಿಂದ ಇದಾರೆ ನೋಡು. ಬಹಳ ದಿವಸ ಬಂದಿದ್ದೀನಲ್ಲ, ತಿಂಗಳಿಗೆ ಒಂದ್ಸತಿ ನೋಡ್ತಾರಲ್ಲ ಗಾಯ್ಸ್. ಆದ್ರೂ ಅದು ತಾಯಿ ಫೀಲಿಂಗೇ ಬೇರೆ. ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಆಗೋದಿಲ್ಲ, ಅದನ್ನ ಹೇಳಕ್ಕೂ ಆಗೋದಿಲ್ಲ. ಮದರ್ ಲವ್ ಅದನ್ನ ಬಾಯ್ ಬಿಟ್ಟು ಎಕ್ಸ್ಪ್ಲೋರ್ ಮಾಡಕ್ ಆಗೋದಿಲ್ಲ. ಓಕೆ ಧ್ರುವ, ನಿಮ್ಮಮ್ಮ ಮಾತಾಡಿದ್ ನೋಡಿ ಬಹಳ ಖುಷಿ ಆಯ್ತು ನನಗೆ. ಗಾಯ್ಸ್, ನಾವ್ ಇವಾಗ ರೀಚ್ ಆದ್ವಿ ಶಿವಮೊಗ್ಗ ಮಾಲ್, ಭಾರತ್ ಸಿನಿಮಾಸು. ತುಂಬಾ ಜನ ಇದಾರೆ. ಐ ಥಿಂಕ್ ಹೌಸ್ಫುಲ್ ಆಗಿರ್ಬೇಕು ಶೋ. ಬಂದಿರೋದು ಎಂಜಾಯ್ ಮಾಡಕ್. ನಾನು ದಾವಣಗೆರೆಯಿಂದ ಇಲ್ಲಿ ಶಿವಮೊಗ್ಗ ತನಕ ಬಂದಿನಿ. ಇದು ನಮ್ಮ ಶಿವಮೊಗ್ಗ ಮಾಲ್, ಬೆರೀಸ್ ಮಾಲ್ ಅಂತ ಹೇಳಿ. ಬೆರೀಸ್ ಮಾಲ್? ಯಾ. ಓಕೆ, ಅದೇನ್ ಹೆಸರು ಬೇರೀಸ್ ಅಂದ್ರೆ? ಗೊತ್ತಿಲ್ಲ, ಫೌಂಡರೇ ಕೇಳಬೇಕಾಗತ್ತೆ. ಈಗ ನಾವು ಪುಷ್ಕಟೆ ಬರ್ತೀವಿ, ಮಜಾ ಮಾಡ್ತೀವಿ, ಟೈಮ್ ಪಾಸ್ ಮಾಡ್ತೀವಿ, ಹೋಗ್ತೀವಿ. ಅಲ್ಲ, ಬೇರೀಸ್ ಮಾಲ್ ಅಂತಂದ್ರಲ್ಲ, ಬೇರೀಸ್ ಅಂದ್ರೆ ಏನು ಅಂತ ಕೇಳಿದೆ. ಗೊತ್ತಿಲ್ಲ ನನಗೂ. ಗೊತ್ತಿಲ್ಲ. ಈಗ ಬನ್ನಿ ಮುಂದೆ. ಸಲ ಬಂದಿದ್ದೀರಾ? ಹಾ, ತುಂಬಾ ಸತಿ ಪುಷ್ಕರ ಟೈಮ್ ಇದ್ದಾಗೆಲ್ಲ ಬಂದಿದ್ದೀವಿ. ನೋಡ್ರಿ, ಸೆಕೆಂಡ್ ಫ್ಲೋರಿಗೆ ಲಿಫ್ಟ್. ಪಾಪ ನಮ್ ಧ್ರುವ ಬೇಬಿನೇ ನಡ್ಕೊಂಡು ಇಲ್ಲ, ನಾನು ಊಟ ಮಾಡಿಲ್ಲ. ಹೋಗೋಣ ಅಂತ ಹೇಳಿ ಬಂದ್ರು. ಈಗ ಫುಲ್ ಕಾರ್ಡಿಯೋ ಆಗತ್ತವ್ರಿಗೆ. ನನಗೆ ಕಾರ್ಡಿಯೋ, ನನಗೆ ಡೆಫಿನೆಟ್ಲಿ, ನನಗಂತೂ ಕಾರ್ಡಿಯೋ. 12 ಪೀಸ್ 499 ಅಂತ. ಮಾಮ್ಸ್, ಮೈಕ್ ಕೊಡ್ರಿ. ನೀವು ಮೈಕ್ ಆನ್ ಮಾಡ್ಕೊಂಡು ಮಾತಾಡಿದ್ರೆ ನಮಗೆ ಇಲ್ಲೆಲ್ಲ ರೆಕಾರ್ಡ್ ಆಗುತ್ತೆ. ಧ್ರುವ, ನೀನ್ ಮೈಕ್ ಕೊಡಿ ಇಲ್ಲಿ. ಮತ್ತೆ ಇಲ್ಲಿ ಬರ್ರಿ, ಮತ್ತೆ ನೀವು ನಮ್ಮ ವಿಡಿಯೋದಲ್ಲಿ ಬರ್ಬೇಕು. ನೀವು ನಮ್ ಬ್ಲಾಗ್ ಅಲ್ಲಿ ನೀವು ಬರಬೇಕು. ಕಾರ್ಡಿಯೋ ಕರೆಕ್ಟ್ ಅಂತ ನಡಿಬೇಕು.
ಅಲ್ಲ ಅಲ್ಲಿ ತಮ್ಮ ಏನು ಹೇಳ್ತಿದ್ದಾನೆ ಕೇಳಲ್ಲಿ. ಆಡಿಯೋ ಕರಗ್ಬೇಕಂದ್ರೆ ನಡಿಬೇಕು, ಸುಮ್ನೆ ಬನ್ನಿ. ಗಾಯ್ಸ್ ಅವ್ರ ಅಮ್ಮ ಹೇಳಿದ್ರು ಫುಲ್ ತೆಳ್ಳಗಾಗ್ಬಿಟ್ಟಿದ್ದಾನೆ, ಹೊಟ್ಟೆ ಎಲ್ಲ ಎಳೆದ್ ಬಿಟ್ಟಿದ್ ನನ್ ಮಗಂದು. ಅವ್ರ ಅಮ್ಮನ ಹೇಳಿದ್ರು ಅವ್ರ ಅಪ್ಪನ ಹೇಳಿದ್ರು ಫುಲ್ ತೆಳ್ಳಗಾಗ್ಬೇಕು ಇಳಿಬೇಕು ಅಂತಂದು. ಯಾಕೆ ಭಯ ಆಗ್ತತ್ತ? ನಾವ್ ನಿಮ್ ಜೊತೆ ಬಂದಿಲ್ಲ, ನಮಗೆ ನೀವ್ ಯಾರು ಗೊತ್ತಿಲ್ಲ ಬ್ರೋ, ನಮ್ ಬಿಟ್ಬಿಡ್ರಿ ಬ್ರೋ, ಸುಮ್ಮನೆ ನಾವ್ ಜೊತೆ ಹೋಗೋಣ ತಡಿ. ನನಗೆ ಈ ಕಲರ್ ತುಂಬಾ ಇಷ್ಟ ಆಯ್ತು ಫೋಲ್ಡ್ ಅಲ್ಲಿ. ಬನ್ನಿ ನೋಡಕ್ ಏನು, ಬರ್ರಿ ನೋಡೋಣ. ಮೈಕ್ ಏನಕ್ಕೆ ಮೈಕ್ ಹೆಡ್ ಫೋಲ್ಡ್ ಬಟ್ ಅದ್ರಲ್ಲಿ ಹೊರಗಡೆ ಪೋಸ್ಟ್ ಅಲ್ಲಿ ಇತ್ತಲ್ಲ, ಆ ಕಲರ್ ಇಷ್ಟ ಆಯ್ತು ನನಗೆ. ವೈಲೆಟಾ? ಅದು ಚೆನ್ನಾಗಿದೆ. ಅಂದ್ರು ನನ್ 25th ಬರ್ಡೇಗೆ ಕೊಡ್ಸಿದ್ರು. ಓಕೆ, ತಗೊಳೋಣ. ನೋಡು, ಈ ತರದ್ ಕೊಡಿಸ್ತೇನೆ ಬೇಕಾದ್ರೆ. ಇದು ಒಂಥರ ನನಗೆ ಜೆಡ್ ಫೋಲ್ಡ್ ಬೇಕು. ಜೆಡ್ ಫೋಲ್ಡ್ ಕೊಡಿಸ್ತೀಯಾ 18 Pro Max ಕೊಡಿಸ್ತೀಯಾ? ಜೆಡ್ ಫೋಲ್ಡ್. ಜೆಡ್ ಫೋಲ್ಡ್. ಜೆಡ್ ಫೋಲ್ಡ್ ಕೊಡ್ಸು. ಧ್ರುವ, ನೀನ್ ಎಷ್ಟಲ್ಲಿ ಬಂದಿಯಾ ಎಲ್ಲಿಗೆ? ಈ ಮಾಲಿಗೆ? ರೀ ನಾವು ಹುಟ್ಟಿದ್ದ ಶಿವಮೊಗ್ಗದಲ್ರಿ. ಶಿವಮೊಗ್ಗ ಮಾಲಿಗೆ ಎಷ್ಟು ಸತಿ ಬಂದಿಲ್ಲ. ಅಲ್ಲ ನಿನ್ ತಮ್ಮ ತುಂಬಾ ಸಲ ಬಂದಿದ್ದಾನಂತೆ ಇಲ್ಲಿಗೆ ಮಾಲಿಗೆ. ನೀನ್ ಎಷ್ಟಲ್ಲಿ ಬಂದಿದ್ಯಾ? ನೀನ್ ಹುಟ್ಟದಾಗಿದ್ದಿಲ್ಲ ಮಾಲ್, ಈಗ ಆಗಿರೋದಿದ್ದು. ಅಲ್ಲ, ನಾನು ಹೇಳಿದ್ದು ಹುಟ್ಟಿದ್ದೆ ಶಿವಮೊಗ್ಗದಲ್ಲಿ. ಆದ್ಮೇಲೆ ಬನ್ನಿ ಎಂಟ್ರೆನ್ಸ್ ಬಿಡ್ತಿದಾರೆ, ಹೋಗೋಣ. ಗೈಸ್ ಮೂವಿ ಈಗ ಮುಗೀತು. ಸುಮಂತ್ ಏನೋ ರಿವ್ಯೂ ಹೇಳ್ತಾರಂತ, ಸುಮಂತ. ನಾವು ಯಾವುದೇ ಸ್ಪೈಡರ್ ಮ್ಯಾನ್ ರಿವ್ಯೂ ನೋಡಿಲ್ಲ. ಫಸ್ಟ್ ಬಂದು ಡೀಸೆಲ್ ಹಾಕೊಂಡ್ಬಂದು ಇಲ್ಲಿ ಬಂದು ತಿನ್ನಕ್ ಬಂದಂಗ ಆಗಿದೆ. ಗೈಸ್ ನನಗೂ ಏನು ಅರ್ಥ ಆಗಿಲ್ಲ, ನಾನು ಫಸ್ಟ್ ಟೈಮ್ ಬಂದಿದ್ದು. ನಮಗೆ ಕರ್ಕೊಂಡ್ ಬಂದವರು ಪುಣ್ಯ ಸೂತ್ರಧಾರವಿ ತೋರ್ಸ ನನ್ ಬರ್ರಿ. ಏನ್ ಹೇಳ್ರಿ ಹೆಂಗಿತ್ತು ಮೂವಿ? ಬ್ರೋ ಚೆನ್ನಾಗಿತ್ತು ಬ್ರೋ. ಸ್ಪೈಡರ್ ಮ್ಯಾನ್ ಅವ್ರ ಅಪ್ಪ ಅಮ್ಮ ಯಾರು? ಬ್ರೋ ಅವ್ರ ಅಪ್ಪ ಅಮ್ಮ ಸತ್ತೋಗಿದ್ರು ಬ್ರೋ ಅದ್ರಲ್ಲಿ. ನಿಮ್ಗೆ ಗೊತ್ತಿಲ್ಲ, ಓಲ್ಡ್ ಪಾರ್ಟ್ ನೋಡ್ಕೊಂಡ್ ಬಂದ್ರೆ ಗೊತ್ತಾಗುತ್ತೆ ಅಷ್ಟೇ ಬ್ರೋ. ಇದು ನಾರ್ಮಲ್ ಆಗಿ ಅಲ್ಲ, ಸ್ಪೈಡರ್ ಮ್ಯಾನ್ ಅವ್ರ ಅಪ್ಪ ಅಮ್ಮ ಯಾರು? ಬ್ರೋ ಸತ್ತೋಗಿದಾರೆ ಬ್ರೋ. ಇದ್ದರು ಚಿಕ್ಕಪ್ಪ ದೊಡ್ಡಪ್ಪನವರೆಲ್ಲ ಅವ್ರು ಯಾರು ಇರ್ಲಿಲ್ಲ ಬ್ರೋ ಅಲ್ಲಿ. ನೀವು ಫಿಲಮ್ ನೋಡಿಲ್ಲ, ಬರೀ ತಿನ್ನೋದ್ರಲ್ಲಿ ಬಿಸಿ ಆಗಿದ್ರಿ ಬ್ರೋ. ಅಲ್ಲ, ಫಿಲಮಿಗೆ ಬಂದ್ಬಿಟ್ಟು ಬ್ರೋ ಫಿಲಮ್ ನೋಡಿಲ್ಲ ಗಾಯ್ಸ್. ಫಿಲಮಿಗೆ ಬಂದ್ಬಿಟ್ಟು ಫಿಲ್ಮ್ ನೋಡಿಲ್ಲ ಗಾಯ್ಸ್. ಅಂಡೆ ತಿಂದಿದ್ದಾರೆ ಬಂದು. ನಾವೆಲ್ಲ ಕಾಮಿಡಿ ಒಂದು ಮಾಡ್ಕೊಂಡು ಸೀನ್ಸ್ ನೋಡಿಲ್ಲ ಬ್ರೋ. ಅವೆಲ್ಲ ಬೇಡ ನಮಗೆ. ಅವೆಲ್ಲ ಅವ್ರ ಅಪ್ಪ ಅಮ್ಮ ಯಾರು? ಅವ್ರ ಅಪ್ಪ ಅಮ್ಮ ಸತ್ತೋಗಿದಾರೆ ಬ್ರೋ, ಇವಾಗ ಯಾರು ಇಲ್ಲ ಬ್ರೋ. ಅದೇ ಅವ್ರ ಹೆಸರು ಹೇಳ್ರಿ, ಇನ್ನೊಂದ್ ನೋಡ್ತೀರಾ ಅಷ್ಟೇ. ಅವ್ರ ಹೆಸರು ಹೇಳ್ರಿ, ಇನ್ನೇನ್ ನೋಡಕ್ ಬರ್ತೀರಾ? ಅವ್ರ ಹೆಸರು ಹೇಳ್ರಿ ಹೋಗ್ಲಿ. ಅವ್ರ ಹೆಸರು ಗೊತ್ತಿಲ್ಲ ಬ್ರೋ, ನಂಗೂ ಅಷ್ಟು ನೆನಪಿಲ್ಲ. ವಿನೋ ಸ್ಪೈಡರ್ ಮ್ಯಾನ್, ದಟ್ಸ್ ಇಟ್. ನಾಟ್ ಹಿಸ್ ಫಾದರ್. ಅಲ್ಲ, ಅವನು ಮೇ ಪೀಟರ್. ಪಪ್ಪುಮ್ಮ ಬೇಬಿಮ್ಮ ಅಂತ. ಅಲ್ಲ ಬ್ರೋ, ಅವನು ಪೀಟರ್ ಪಾರ್ಕರ್. ಅಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತೀಯ ಹೇಳು ಬ್ರೋ. ಈಗ ನೆಕ್ಸ್ಟ್ ಡೈರೆಕ್ಟ್ ಧ್ರುವನ್ ಮನೆಗೆ, ಅಲ್ಲಿಂದ ನಮ್ಮ ಮನೆಗೆ, ಅಲ್ಲಿ ಆಲ್ಟಿಂಗ್, ಬೆಳಗ್ಗೆ ದಾವಣಗೆರೆ. ಸಕ್ಕ ಸುಸ್ತಾಗಿದೆ. ಬೆಳಗಿಂದ ಬರೀ ವರ್ಕ್ ಬರೀ ಅದೇ ಆಗಿದೆ. ಈಗ ಹೋಗಿ ಧ್ರುವನ್ನ ಡ್ರಾಪ್ ಔಟ್ ಮಾಡಿ ಸೀದಾ ಯು ವಿಲ್ ಗೋ ಟು ಸಂತೆಬೆನ್ನೂರ್. ನಂದನಿಗೆ ಡ್ರಾಪ್ ಔಟ್ ಮಾಡಲ್ಲಿ ಹೋಗ್ತೀವಿ. ಓಕೆ, ಬಾಯ್, ಸಿ ಯು ದೇರ್. ಗಾಯ್ಸ್ ಬಂದ್ವಿ ಹೊರಗಡೆ ಮಾಲಿಂದ. ಈಗ ಡೈರೆಕ್ಟ್ ನೆಕ್ಸ್ಟ್ ಧ್ರುವಾಗೆ ಡ್ರಾಪ್, ಅಲ್ಲಿಂದ ನೆಕ್ಸ್ಟ್ ಗೋ ಫಾರ್ ಸಂತೆಬೆನ್ನೂರ್, ಅಲ್ಲೇ ಸ್ಟೇ ಆಗೋದು. ಬೆಳಗ್ಗೆ ದಾವಣಗೆರೆಗೆ ಹೋಗೋದು. ಒಂದ್ ಸ್ವಲ್ಪ ಶಿವಮೊಗ್ಗ ತಿರ್ಗಾಡೋಣ ಧ್ರುವ. ಎಲ್ಲ ಊರ್ ಮಕ್ಕಂಡೈತೆ, ಇವನು ಶಿವಮೊಗ್ಗ ತಿರುತ್ತಾನಂತ ನೋಡಿ ಗಾಯ್ಸ್. ತಳ ನಂದು ಅವನು ಕಂಟೆಂಟ್ ಕ್ರಿಯೇಟರ್, ವ್ಲಾಗಿಂಗ್ ಎಲ್ಲ ಮಾಡ್ತಿದ್ದಾನೆ. ನೀವು ಡ್ರೈವ್ ಮಾಡ್ತಿದ್ರ, ಸದ್ಯಕ್ಕೆ ಕ್ಲೀನ್ ಆಗಿ ಡ್ರೈವ್ ಮಾಡಿ ಬ್ರೋ. ಬ್ಯಾರಿಗೇಡಿಗೆಲ್ಲ ಹಚ್ಚಕ್ ಹೋಗ್ಬೇಡಿ. ಅಲ್ಲ, ನಂದು ಎಷ್ಟು ರೆಸ್ಪೆಕ್ಟ್ ಕೊಟ್ಟಿ ಬ್ರೋ. ಫುಲ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದಾನೆ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಬ್ರೋ. ಫುಲ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದಾನಲ್ಲ, ಅದಕ್ಕೆ ಶಾಕ್ ಆಗ್ತೈತೆ ನನಗೆ. ಅದಕ್ಕೆ ಯಾಕೆ ಇಲ್ಲ ನಿಮ್ ಫಾಲೋವರ್ಸ್ ಬಂದ್ ಮತ್ತೆ ಹೊಡೆದಿದ್ದಾರ ಅಂತಂದು ಭಯ ಆಗ್ತೈತೆ ಅಂತ ಅವನಿಗೆ. ಅದಕ್ಕೆ ಎಲ್ಲ ಒಬ್ಬರಾದ್ರೂ ಫಾಲೋವರ್ಸ್ ಬ್ರೋ, 70 ಜನ ಆದ್ರೂ ಫಾಲೋವರ್ಸ್ ಬ್ರೋ, 700 ಜನ ಆದ್ರೂ ಫಾಲೋವರ್ಸ್ ಬ್ರೋ, 7M ಆದ್ರೂ ಲಾಸ್ಟಿಗೆ ಫಾಲೋವರ್ಸ್ ಅಲ್ಲ ಬ್ರೋ, ನಿಮ್ ಫಾಲೋವರ್ಸ್ ಬ್ರೋ. ಯಾಕೆ ಬೇಕು ಬ್ರೋ? ಅಯ್ಯೋ ನೋಡ್ರಿ ಎಷ್ಟು ಭಯ ಆಯ್ತು. ಇದೇ ಭಯ ಇರ್ಲಿ. ಭಯ ನಿಮ್ ಫಾಲೋವರ್ಸ್ ಅಂತ ಅಲ್ಲ ಬ್ರೋ. ಏನು ಊಟ ಮಾಡಿಲ್ಲ, ತುಂಬಾ ಟೈಮ್ ಆಗಿದೆ ಆಲ್ರೆಡಿ. ನೋಡ್ತೀವಿ, ಈಗ ಏನಾದ್ರು ಸಿಕ್ಕರೆ ನಾನು ಸ್ವಲ್ಪ ಊಟ ಮಾಡಿ. ಈಗ ದೆವ್ವಗಳು ಊಟ ಮಾಡೋ ಟೈಮಲ್ಲಿ ಊಟ ಮಾಡ್ತಾನೆ ಬ್ರೋ ಅವನು. ಗೈಸ್ ಎಲ್ಲ ದೆವ್ವಗಳೆಲ್ಲ ಊಟ ಮಾಡೋ ಟೈಮಲ್ಲಿ ಊಟ ಮಾಡ್ತಾನೆ. ಬ್ಯಾಕ್ ಟಾಕಿಂಗ್ ಗೈಸ್, ನೋಡ್ರಿ ಕ್ಯಾಮ್ರಾ ಮುಂದ್ ಬರೋದಿಲ್ಲ. ಬ್ಯಾಕ್ ಟಾಕಿಂಗ್ ಗೈಸ್. ಏನಾದ್ರು ಒಂದ್ ಸ್ವಲ್ಪ ತಿಂದು
ಹೋಗ್ತೀವಿ ಡೈರೆಕ್ಟ್ ಧ್ರುವ ನಿಮ್ ಮೂರ್ ಯಾವ್ದು ಇಲ್ಲಿಂದ? ಒಳಲೂರು. ಒಳಲೂರು ಇವ್ರು ಇವ್ರಿಗೆ ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಸೀದಾ ಸಂತೆಬೆನ್ನೂರಿಗೆ ಹೋಗ್ತೀವಿ. ಶಿವಮೊಗ್ಗ ಫ್ಲೈಓವರ್ ಅಂತಿದು, ಮಧ್ಯ ಫ್ಲೈಓವರ್ ಅಲ್ಲಿ ತಿರುಗಿಸ್ತಿದ್ದಾರೆ. ಬೇಡ ಜಲ್ದಿ ಊರಿಗೆ ಹೋಗೋದು, ಆರಾಮಾಗಿ ಹೋಗೋಣ ಅಂತಂದು. ಯಾಕೆ ಧ್ರುವ? ಹಾ ವೈ ಮ್ಯಾನ್? ನಿಮ್ ಸವಾಸ ಮಾಡಿ ಹ್ಮ್ ನಡ ರಸ್ತೆಗೆ ತಿರುಗಿಸ್ತೀರ. ನೋಡ್ರಿ ನಡುವ ರಸ್ತೆಯಲ್ಲಿ ನೋಡ್ರಿ ಇದು ಫ್ಲೈಓವರ್ ಮಧ್ಯ ತಿರುಗಿಸೋದು. ಹಾ ಏನ್ ಮಾಡೋದು ಗಾಯ್ಸ್, ಇಂಥವ್ರ ಸವಾಸ ಮಾಡಿ ಹೌದೌದೌದು. ರಸ್ತೆಗೆ ತಿರ್ಸ್ಬೇಕು. ಈಗ ಮತ್ತೆ ನಾಳೆ ಊರಿಗೆ ಹೋದಾಗ ನೀನ್ ಬೇಜಾರಾಗಲ್ವಾ? ಏನಕ್ಕೆ? ಮತ್ತೀಗ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಲ್ಲ, ಅಪ್ಪ ಅಮ್ಮನ್ ಮಿಸ್ ಮಾಡ್ಕೊಳಲ್ವಾ? ಅಬ್ವಿಯಸ್ಲಿ ಬೇಜಾರಾಗತ್ರಿ. ಏನ್ ಮಾಡೋದು, ದುಡಿಮೆನೆ ಇದಲ್ವಾ, ಹೊಟ್ಟೆಪಾಡು. ಏನ್ ಮಾಡಂಗಿಲ್ಲ, ಹೊಟ್ಟೆಪಾಡಿನ ಜೀವನ ಮಾಡ್ಲೇಬೇಕು. ಆದ್ರೂ ನಿಮ್ ಬೆಂಗಳೂರು ಡ್ರೈವರ್ಸಿಗೆ ಏನಾದ್ರು ಒಂದ್ ಹೇಳೋದಾದ್ರೆ ಏನ್ ಹೇಳ್ತೀಯಾ? ಬೆಂಗಳೂರು ಡ್ರೈವರ್ಸಿಗೆ ಹೇಳೋದೊಂದೇ, ಎಲ್ಲರೂ ಹೇಳ್ತಾರೆ ಅಷ್ಟಾಗತ್ತೆ ಇಷ್ಟಾಗತ್ತೆ ಅಂತ, ಯಾರನ್ನ ನಂಬಕ್ ಹೋಗ್ಬೇಡ್ರಿ, ಎಲ್ಲ ಸುಳ್ಳು. ಗಾಡಿ ಹಾಕಿ ಹೊಡೆದ್ಮೇಲೆ ಗೊತ್ತಾಗದ ಎಲ್ಲರಿಗೂ. ದುಡಿಮೆ ಇದೆ ನಾ ಅಲ್ಲಿ ಬಂದ್ರೆ ಬೆಂಗಳೂರಿಗೆ ಗಾಡಿ ತಗೊಂಡ್ಬಂದ್ರೆ ಇದೆ. ಎಲ್ಲದನ್ನು ಬಿಟ್ಟು ದುಡಿಮೆ ಮಾಡ್ತಾರೆ ಅಂದ್ರೆ ಅವ್ರು ಉಳಿಸ್ತಾರೆ. ಓಕೆ ನೋಡ್ರಿ ಗೈಸ್, ಯಾರ್ಯಾರ ಮಾತು ನಾನು ಅವಾಗ್ಲೇ ನಿಮಗೂ ಹೇಳ್ದೆ, ನಿಮಗೆ ಏನ್ ಇಷ್ಟ ಇರುತ್ತೋ ಆ ಕೆಲ್ಸದಲ್ಲಿ 100% ನಿಮ್ಮ ಎಬಿಲಿಟಿ ಹಾಕಿ ವರ್ಕ್ ಮಾಡ್ರಿ, ಡೆಫಿನೆಟ್ಲಿ ರೀಚ್ ಆಗ್ತೀರಾ. ಅದ್ರ ಕಡೆ ನಿಮ್ಮ ಗಮನ ಕರೆಕ್ಟ್ ಆಗಿದ್ರೆ ನೀವು ಕಾನ್ಫಿಡೆಂಟ್ ಆಗಿ ಮುಂದೆ ಸಾಗ್ತೀರಾ. ಬನ್ನಿ ಧ್ರುವ, ಬಾಯ್. ಓಕೆ ಗೈಸ್, ಬಾಯ್ ಬಾಯ್. ಬಾಯ್, ಸಿ ಯು ನೆಕ್ಸ್ಟ್ ಟೈಮ್ ಇನ್ ಬೆಂಗಳೂರು. ಓಕೆ, ಸಿ ಯು. ಸುಮಂತ, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ಟೈಮ್ ಮ್ಯಾನ್. ಸಿ ಯು. ಬರ್ತಿರು ದಾವಣಗೆರೆಗೆ ಬಂದಾಗ ಕಾಲ್ ಮಾಡು. ಓಕೆನಾ? ಬಾಯ್ 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 ಮಾತಾಡು. ಗಾಯ್ಸ್, ನಾನಂತೂ ರಿಸ್ಕ್ ತಗೊಳಲ್ಲ ಡ್ರೈವಿಂಗ್ ಅಲ್ಲಿ. ನಿದ್ದೆ ಬರ್ತಿದೆ ಅಂತ ನಿದ್ದೆ ಬಂದ್ರೆ ನಾನು ನಿಜವಾಗ್ಲೂ ನಾನು ರಿಸ್ಕ್ ತಗೊಳೋದಿಲ್ಲ. ಗಾಡಿ ಸೈಡಿಗೆ ಹಾಕಿ ಸುಮ್ ಮಲ್ಕೊಂಡ್ಬಿಡ್ತೀನಿ. ನಮಗೆ ರಿಸ್ಕ್ ಡ್ರೈವಿಂಗ್ ಆಗೋದಿಲ್ಲ. ಅದಕ್ಕೆ ನಮ್ಮಂತವ್ರು ಇರ್ತೀವಿ. ಅದಕ್ಕೆ ನಂದು ಹೇಳ್ದೆ, ತಗೊಳಪ್ಪ ಮೈಕ್ ಹಾಕೊಳ್ಳು ಮರ. ಒಬ್ರು ನೀವು ಮೈಕ್ ಹಾಕಕ್ ಬರ್ತಿರೋ, ಅದಕ್ಕೆ ಹೇಳ್ದೆ ನೀನೇ ಹೊಡೆದ್ಬಿಡಪ್ಪ, ನಾನಂತೂ ಹೊಡೆಯೋದಿಲ್ಲ, ನಿಗಂತೂ ಆಗೋದಿಲ್ಲ ಅಂತಂದು. ಯಾಕಂದ್ರೆ ನಾವು ರಿಸ್ಕ್ ತಗೊಂಡು ಡ್ರೈವಿಂಗ್ ಮಾಡೋ ಅಂತ ನೆಸೆಸಿಟಿ ನನಗೆ ಇಲ್ಲ. ಡ್ರೈವ್ ಮಾಡ್ತೀನಿ, ನಾನು ಆರಾಮಾಗಿ ಮಲ್ಕೊಂತೀನಿ. ಸಂತೆ ಬಂದ್ಮೇಲೆ ನಾನು ಎದಳ್ಸಪ್ಪ, ನಾನು ಶಾರ್ಟ್ ಆಗ್ತಾನ ಮಲಗಿರೋದು. ಆರಾಮ್ ಪೀಸ್ ನಿದ್ದೆ ನಮ್ದು. ಗಾಯ್ಸ್, ರೀಚ್ ಆದ್ವಿ ಸಂತೆಬೆನ್ನೂರಿಗೆ. ಮಲ್ಕಂತೀವಿ ಅಂತ ಹೇಳಿದ್ವಿ, ಮಲ್ಕೊಂಡಿಲ್ಲ. ನಂದನಿಂದು ಅಂಬರೀಷಿಂದು ಕನ್ವರ್ಸೇಷನ್ ಹೆಂಗಿರ್ತಾವಪ್ಪ ಅಂದ್ರೆ, ಯಾವ ಡೇ ಯಾವ ಹೊತ್ತಿಗೆ ಕಾಲ್ ಕಟ್ ಆಗಿರುತ್ತೋ ಅಲ್ಲಿಂದ ಕಂಟಿನ್ಯೂ ಆಗ್ತದೆ. ಏನಂದು ಅದು ಇವತ್ತು ನಾಳೆ ಅಂತ ಇರಲ್ಲ, ಅದ್ ಎಷ್ಟೇ ದಿನ ಗ್ಯಾಪ್ ಆಗಿರ್ಲಿ, ನಮ್ಗೆ ಅಂತ ಒಂದ್ ಟೈಮ್ ಸಿಕ್ತು ಅಂದ್ರೆ ಆ ಟೈಮ್ ಅಲ್ಲಿ ನಮಗೆ ನಾ ಮಲ್ಕಂತೀನಿ ಅಂದೇ ಹೇಳಿ ಮಲಗಿದ್ದೆ. ನಾನು ಮಲ್ಕಂತೀನಿ, ನಾನು ಮಲಗಿದ್ರೆ ಒಂದ್ ಶಾರ್ಟ್ ತೆಗಿಯಪ್ಪ ಅಂತ ಹೇಳ್ದೆ. ಬಟ್ ಆಗಿಲ್ಲ. ಬಂದ್ವಿ ಹೀಗೆ ಮನೆಗೆ. ಈಗ ನಂದು ಹೋಮ್, ಎಲ್ರು ಮಲಗಿದಾರ ಆಲ್ರೆಡಿ. ಈಗ ಹೋಗಿ ನಾವು ಮಲ್ಕೊಂಡು ಬೆಳಗ್ಗೆ ಕ್ಯಾಚ್ ಮಾರ್ನಿಂಗ್ ಹೇಳ್ತೀವಿ. ಮಲಗಿದಾರೆಲ್ಲ. ಓಕೆ ಬಾಯ್, ಗುಡ್ ನೈಟ್. ನಾವು 2 ಗಂಟೆನೋ 3 ಗಂಟೆ ಆಗಿತ್ತು ನಾವು ಬಂದಾಗ. ಎಲ್ಲ ಮಲ್ಕೊಂಡ್ಬಿಟ್ಟಿದ್ರು. ಬಂದು ಸುಮ್ಮನೆ ಮಲ್ಕೊಂಡ್ಬಿಟ್ವಿ. ಲೇಟ್ ಆಯಿತು, ಹೋಗಿ ಹೊರಡ್ಬೇಕು ಊರಿಗೆ. ನಂದು ವಾಟ್ ಯು ಆರ್ ಡೂಯಿಂಗ್ ಮ್ಯಾನ್? ಟೇಕಿಂಗ್ ಮೈ ಮಾನಿಟರ್ ಬ್ಯಾಕ್ ಇವನು ಟು ಬ್ಯಾಂಗ್ಳೂರ್. ಕಂಪ್ನಿ ವರ್ಕ್ ಮಾಡ್ತಿದ್ದ, ಕಂಪ್ನಿ ಚೇಂಜ್ ಮಾಡಿದೆ ಇವಾಗ, ಅದಕ್ಕೆ ಬಿಟ್ಟಿದ್ದಾನೆ. ಅವರೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕಲ್ಲ ಅವರಿಗೆ, ಅದಕ್ಕೆ ಹೊರಟ್ವಿ ಈಗ ದಾವಣಗೆರೆಗೆ. ಗೈಸ್, ರೀಚ್ ಆದೆ ಇವಾಗ ದಾವಣಗೆರೆಗೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಫನ್, ಟ್ರಾವೆಲ್ ಎಲ್ಲ ತುಂಬ ಮಜಾ ಕಂಟೆಂಟ್ಸ್ ಕೊಡ್ತಿರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.